ಮಂಡ್ಯದ ನಾಗಮಂಗಲದಲ್ಲಿ ಕೋಮು ಗಲಭೆ ಅದನ್ನ ಖಂಡಿಸಿ ಇವತ್ತು ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ದೊಡ್ಡ ಮಟ್ಟದ ಪ್ರತಿಭಟನೆಯನ್ನ ವಿಭಿನ್ನ ರೀತಿಯ ಪ್ರೊಟೆಸ್ಟ್ ಅನ್ನು ಮಾಡಲಾಗಿದೆ. ಬೆಂಗಳೂರಿನ ಟೌನ್ ಹಾಲ್ನಲ್ಲೂ ಕೂಡ ಗಣೇಶನ ಗದ್ದಲ ಇವತ್ತು ಜೋರಾಗಿತ್ತು. ಪ್ರತಿಭಟನಾಕಾರರು ಮತ್ತು ಪೊಲೀಸರ ಮಧ್ಯೆ ಮಾತಿನ ಚಕಮಕಿ ಕೂಡ ಆಯಿತು. ಗಣೇಶನ ಜೊತೆಗೆ ಪ್ರತಿಭಟನೆಗೆ ಪೊಲೀಸರು ಅಡ್ಡಿಯನ್ನ ಉಂಟು ಮಾಡ್ತಾರೆ. ಈ ಸಂದರ್ಭದಲ್ಲಿ ಪೊಲೀಸರು ಮತ್ತು ಪ್ರತಿಭಟನಾ ನಿರತರ ನಡುವೆ ನೂಕಾಟ ತಳ್ಳಾಟ ಕೂಡ ಆಗುತ್ತೆ. ಗಣೇಶನನ್ನೇ ಪೊಲೀಸರು ಹೊತ್ತೊಯ್ದು ಬಿಡ್ತಾರೆ. ಪೊಲೀಸರ ವಿರುದ್ಧ ಪ್ರತಿಭಟನಾಕಾರರು ಆಕ್ರೋಶವನ್ನ ಹೊರಹಾಕ್ತಾರೆ. ನಮ್ಮ ಪ್ರತಿಭಟನೆಯನ್ನು ಹತ್ತಿಕ್ಕುವಂತಹ ಕೆಲಸವನ್ನ ಪೊಲೀಸರು ಮಾಡ್ತಿದ್ದಾರೆ ಅಂತ ಹೇಳಿ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಹಾಗಾದ್ರೆ ಬೆಂಗಳೂರಿನ ಟೌನ್ ಹಾಲ್ನಲ್ಲಿ ಇವತ್ತು ಹಿಂದೂಪರ ಸಂಘಟನೆ ಕಾರ್ಯಕರ್ತರ ಪ್ರತಿಭಟನೆಯ ಕಿಚ್ಚು ಹೇಗಿತ್ತು ಬನ್ನಿ ನೋಡ್ಕೊಂಡು ಬರೋಣ. ಪ್ರತಿಭಟನಾಕಾರರು ಪೊಲೀಸರ ಮಧ್ಯೆ ಗಣೇಶನ ಗಲಾಟೆ. ಗಣೇಶನ ಜೊತೆ ಪ್ರತಿಭಟನೆಗೆ ಪೊಲೀಸರ ಅಡ್ಡಿ. ಗಣೇಶನನ್ನೇ ಹೊತ್ತೊಯ್ದ ಪೊಲೀಸರು. ಬೆಂಗಳೂರಿನ ಟೌನ್ ಹಾಲ್ ಇವತ್ತು ವಿನೂತನ ಪ್ರತಿಭಟನೆಗೆ ಸಾಕ್ಷಿಯಾಯಿತು. ನಾಗಮಂಗಲದಲ್ಲಿ ಗಲಭೆ ವಿರೋಧಿಸಿ ಬೆಂಗಳೂರು ಮಹಾನಗರ ಗಣೇಶ ಉತ್ಸವ ಸಮಿತಿಯಿಂದ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿತ್ತು. ಪ್ರತಿಭಟನೆಗೆ ಗಣೇಶ ಮೂರ್ತಿ ತಂದು ಪ್ರತಿಭಟನೆಗೆ ಪ್ರತಿಭಟನಾಕಾರರು ಮುಂದಾದರು. ಇನ್ನು ಟೌನ್ ಹಾಲ್ ಮುಂಭಾಗ ಇವತ್ತು ಏನು ಹಿಂದೂಪರ ಸಂಘಟನೆಯ ಕಾರ್ಯಕರ್ತರು ಪ್ರತಿಭಟನೆಯನ್ನು ಮಾಡಿದ್ರು. ಪ್ರತಿಭಟನೆಯಲ್ಲಿ ಒಂದು ವಿಶೇಷವಾದಂಥ ವಿಚಿತ್ರ ಘಟನೆ ಕೂಡ ನಡೀತು. ಏನಂದರೆ ಗಣಪತಿ ಮೂರ್ತಿಯನ್ನು ತಂದು ಹೆಗಲ ಮೇಲೆ ಹಾಕ್ಕೊಂಡು ಪ್ರತಿಭಟನೆಯಲ್ಲಿ ಹಿಂದೂ ಕಾರ್ಯಕರ್ತರು ಭಾಗಿಯಾಗಿದ್ದರು. ಆ ಸಂದರ್ಭದಲ್ಲಿ ಪೊಲೀಸರು ಹಿಂದೂ ಕಾರ್ಯಕರ್ತರನ್ನು ಕೂಡ ವಶಕ್ಕೆ ಪಡೆದರು. ಜೊತೆಗೆ ಗಣಪತಿ ಮೂರ್ತಿಯನ್ನು ಕೂಡ ವಶಕ್ಕೆ ಪಡೆದು ಜೀಪ್ನಲ್ಲಿ ತಗೊಂಡೋದ್ರು. ಈ ವೇಳೆ ಗಣೇಶನ ಮೂರ್ತಿ ಜೊತೆಗೆ ಪ್ರತಿಭಟನೆಗೆ ಪೊಲೀಸರು ಅಡ್ಡಿ ಉಂಟು ಮಾಡಿದ್ರು. ಗಣೇಶನ ಮೂರ್ತಿಯನ್ನ ಕಿತ್ಕೊಳ್ಳೋಕೆ ಪೊಲೀಸರು ಮುಂದಾದ್ರು. ಈ ವೇಳೆ ಪೊಲೀಸರು ಹಾಗೂ ಪ್ರತಿಭಟನಾಕಾರರ ಮಧ್ಯೆ ಮಾತಿನ ಚಕಮಕಿ ನಡೆಯಿತು. ಗಣೇಶ ಮೂರ್ತಿಯನ್ನ ಎರಡೂ ಕಡೆಯವರು ಎಳೆದಾಡಿದ್ರು. ಪ್ರತಿಭಟನಾಕಾರರಿಂದ ಗಣೇಶನನ್ನ ಕಿತ್ಕೊಂಡ ಪೊಲೀಸರು ಪೊಲೀಸ್ ವಾಹನದತ್ತ ಹೊತ್ತೊಯ್ದ್ರು. ಗಣೇಶ ಮೂರ್ತಿಯನ್ನ ವಶಕ್ಕೆ ಪಡೆದು ಪೊಲೀಸರು ಠಾಣೆಗೆ ಕೊಂಡೊಯ್ದ್ರು. ಪೊಲೀಸರ ಕ್ರಮಕ್ಕೆ ವ್ಯಾಪಕ ಆಕ್ರೋಶ ವ್ಯಕ್ತ ಆಯಿತು. ಹತ್ತಿಕ್ಕುವಂತ ಕೆಲಸ ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇದೆ. ಪ್ರತಿಭಟನೆ ಮಾಡೋದು ನಮ್ಮ ಮೂಲಭೂತ ಹಕ್ಕು. ನಮ್ಗಾಗಿರುವಂತ ಅನ್ಯಾಯವನ್ನ ನಾವು ಪ್ರಶ್ನೆ ಮಾಡೋದಕ್ಕೆ ಬಂದ್ರೆ, ಶಾಂತಿಯುತವಾಗಿ ನಾವು ಪ್ರತಿಭಟಿಸೋದಕ್ಕೆ ಬಂದ್ರೆ ದೌರ್ಜನ್ಯ ನಡೀತಾ ಇದೆ. ಇಲ್ಲಿ ನಮ್ಮನ್ನ ಬಂಧಿಸುವಂತ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಕೇಸರಿ ಶಾಲು ಹಾಕಿದ್ದಕ್ಕೆ ಅರೆಸ್ಟ್ ಮಾಡಿದ್ರ ಪೊಲೀಸರ ವಿರುದ್ಧ ಪ್ರತಿಭಟನಾಕಾರರ ಆಕ್ರೋಶ. ಕೇಸರಿ ಶಾಲು ಹಾಕಿದ್ದಕ್ಕೆ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ ಎಂಬ ಆರೋಪ ಎದುರಾಗಿದೆ. ಟೌನ್ ಹಾಲ್ ಬಳಿ ಪ್ರತಿಭಟನೆ ನೋಡೋಕೆ ಬಂದಿದ್ದ ವಿಎಚ್ಪಿ ಕಾರ್ಯಕರ್ತ ಕೇಸರಿ ಶಾಲು ಹಾಕಿದ್ರಂತೆ. ಈ ವೇಳೆ ಪೊಲೀಸರು ತಮ್ಮನ್ನ ವಶಕ್ಕೆ ಪಡೆದಿದ್ದು ಕೇಸರಿ ಶಾಲು ಹಾಕೋದು ತಪ್ಪಾ ಅಂತ ಪ್ರತಿಭಟನಾಕಾರ ರತ್ನಾಕರ ಭಟ್ ಪ್ರಶ್ನಿಸಿದ್ದಾರೆ. ಏನೋ ಗಲಾಟೆ ಆಗಿತ್ತು, ಅದ್ರ ಬಗ್ಗೆ ಮೀಟಿಂಗ್ ಇದೆ ಬನ್ನಿ ಅಂತ ಸಭೆ ನೋಡ್ಲಿಕ್ಕೆ ಬಂದಂತವ್ರು ಭಾಗಿಯಾಗ್ಲಿಕ್ಕೆ ಅಂತ ಐ ಶುಡ್ ಬಿ ಇನ್ವೈಟೆಡ್. ನೋಡ್ಲಿಕ್ಕೆ ಬಂದಂತವ್ರು ನಾನು ನೋಡಿ ಬಂದೆ ಅಂಡ್ ವಿಶ್ವ ಹಿಂದೂ ಪರಿಷತ್ ಕಡೆಯಿಂದ ಬಂದಿದ್ದೇನೆ. ಇನ್ನು ಪ್ರತಿಭಟನೆಯ ಸಂದರ್ಭದಲ್ಲಿ ಹಿಂದೂಪರ ಕಾರ್ಯಕರ್ತರನ್ನ ವಶಕ್ಕೆ ಪಡಿತಾ ಇದ್ರು ಪೊಲೀಸರು. ಈ ಸಂದರ್ಭದಲ್ಲಿ ಹಿಂದೂಪರ ಸಂಘಟನೆಯ ಕಾರ್ಯಕರ್ತರು ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸಿದರು. ಕೇಸರಿ ಶಾಲುನ ಹಾಕೊಂಡ್ಬಂದ ತಕ್ಷಣ ವಶಕ್ಕೆ ಪಡೆಯುವಂಥ ಕೆಲಸವನ್ನು ಪೊಲೀಸರು ಮಾಡ್ತಿದ್ದಾರೆ. ಇದು ಎಷ್ಟು ಸರಿ ಕೇಸರಿ ಶಾಲನ್ನು ಧರಿಸಲೇಬಾರ್ದು ಅನ್ನುವಂಥ ಪ್ರಶ್ನೆಯನ್ನು ಹಿಂದೂಪರ ಸಂಘಟನೆಯ ಕಾರ್ಯಕರ್ತರು ಮಾಡಿದ್ದಾರೆ. ಒಟ್ಟಲ್ಲಿ ಪ್ರತಿಭಟನೆ ವೇಳೆ ಕ್ಷಣಕಾಲ ಉದ್ವಿಗ್ನ ಪರಿಸ್ಥಿತಿ ತಲೆದೂರಿತು. ಬಳಿಕ ಪರಿಸ್ಥಿತಿ ತಿಳಿಯಾಯಿತು. ಪಬ್ಲಿಕ್ ಟಿವಿ, ಮೆಟ್ರೋ ಬ್ಯೂರೋ. ಹಿಂದೆ ದನದ ಮಾಂಸವನ್ನು ಇಟ್ಕೊಂಡು ಅಲ್ಲೇ ತಿಂದು ಅಡುಗೆ ಮಾಡ್ಕೊಂಡು ಊಟ ಮಾಡಿರುವಂಥ ಪ್ರತಿಭಟನೆ ಟೌನ್ ಹಾಲ್ ಬಳಿ ಆಗಿದೆ. ಅದಕ್ಕೆ ಅವಾಗ ಪರ್ಮಿಷನ್ ಕೊಟ್ರಿ. ಗಣೇಶನ ಇಟ್ಕೊಂಡು ಪ್ರತಿಭಟನೆ ಮಾಡಿದ್ದಕ್ಕೆ ನಿಮಗೆ ಅವ್ರನ್ನ ಎಳ್ಕೊಂಡು ಹೋಗುವಂಥದ್ದು, ಗಣೇಶನನ್ನೇ ಜೀಪಲ್ಲಿ ಹಾಕ್ಕೊಳ್ಳುವಂಥದ್ದು. ಬಟ್ ಹಿಂದೂ ಸಂಘಟನೆಗಳಿಗೆ ನಾನು ಹೇಳ್ತೀನಿ, ದಯವಿಟ್ಟು ಈ ದೇವರನ್ನು ಬೀದಿಗೆ ತಂದಿಟ್ಬಿಟ್ಟು ಅದಕ್ಕೊಂದಿಷ್ಟು ಗೌರವ ಇದೆ ರೀ. ನಮಗೊಂದು ಸಂಸ್ಕೃತಿ ಇದೆ. ಗಣಪತಿ ಎಲ್ಲಿರಬೇಕು ಅಲ್ಲೇ ಇರಬೇಕು. ನಿಮ್ಮ ಪ್ರತಿಭಟನೆಗೆಲ್ಲ ತರಕ್ಕೆ ಹೋಗ್ಬಿಡಿ. ಮೊನ್ನೆ ಯಾರೋ ಹೋಗ್ಬಿಟ್ಟು ಅವ್ರ ನಡು ರಸ್ತೆಯಲ್ಲಿ ಇಟ್ಬಿಟ್ಟು ಪೂಜೆ ಏನೋ ಮಾಡ್ತಾ ಇದ್ರಂತೆ ಗುಂಡಿಗೋಸ್ಕರ. ಅದಕ್ಕೂ ಬೈದೆ ನಾನು. ಏನಂತ ಅಂದ್ಕೊಂಡಿದ್ದೀರಾ ನೀವು? ಧರ್ಮದ ಈ ಸಂಸ್ಕೃತಿಯನ್ನು ನಿಮ್ಗೆ ಇಷ್ಟ ಬಂದಂಗೆ ವರ್ತಿಸ್ಬೇಡಿ. ಗಣೇಶನ ತಂದುಬಿಟ್ಟು ನಾನು ಪ್ರತಿಭಟನೆ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಆನ್ಸೆನ್ಸ್ ಥರ ಯಾಕೆ ಮಾಡ್ತೀರಾ? ಪ್ರತಿಭಟನೆ ಮಾಡಬೇಕಾ ಮಾಡಿ, ಗಣೇಶ ತಂದಿಟ್ಟು ಪ್ರತಿಭಟನೆ ಮಾಡೋದಲ್ಲ. ಯಾರು ನಿಮಗೆಲ್ಲ ಹೇಳೋರು? ನೀವೆಲ್ಲ ಹಿಂದೂ ಸಂಘಟನೆಯವರು, ನೀವೆಲ್ಲ ಕಾರ್ಯಕರ್ತರು.